ಸರ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ 4 ನೈಟ್ 5 ಡೇಸು ದುಬೈ, ಶಾರ್ಜಾ, ಅಬುದಾಬಿ ಪ್ಯಾಕೇಜು ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತು ಕೊನೆ ದಿನ ನಾವು ಪ್ಯಾಕೇಜೆಲ್ಲ ಮುಗಿಸ್ಕೊಂಡು ಏರ್ಪೋರ್ಟ್ ಕಡೆ ಹೊರಟಿದ್ದೀವಿ. ಈ 5 ದಿನ ನಿಮ್ಮ ಈ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಸರ್? ನಮಸ್ಕಾರ. ನಾವು ಅದೇ 3 ಟೈಮ್ಸ್ ಬರ್ತಾಯಿದ್ವಿ. ಸಾದಿಕ್ ಸರ್ ಕರ್ಕೊಂಬರ್ತಾ ಇದ್ದಾರೆ. ತುಂಬ ಅಕಾಮಿಡೇಷನ್ ಚೆನ್ನಾಗಿರುತ್ತೆ. ಎಲ್ಲ ಪ್ರತಿಯೊಂದು ತೋರಿಸ್ತಾರೆ, ನೀಟಾಗಿ ತೋರಿಸ್ತಾರೆ. ಬೆಸ್ಟ್. ನಾವು ಸಾದಿಕ್ ಅವ್ರ ಜೊತೆಯಲ್ಲಿ ಟೂರ್ ಬಂದ್ವಿ. ಇದು 2ನೇ ಬಾರಿ ನಾವು ಬರ್ತಾ ಇರೋದು. ಆದರೆ ನಮ್ಮನ್ನೆಲ್ಲನೂ ಅವ್ರ ಸ್ವಂತ ತಂದೆ ತಾಯಿಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಂತ ನೋಡಿಬಿಟ್ಟು ಎಲ್ಲನೂ ಒಳ್ಳೆ ರೀತಿಯಲ್ಲಿ ಇದು ಮಾಡಿಕೊಂಡು ಅವ್ರಿಗೇನು ಬೇಕು, ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ, ಎಲ್ಲೆಲ್ಲಿ ಏನೇನು ಇದು ಮಾಡಬೇಕು ಅಂತ ಅದೇ ರೀತಿ ಮಾಡಿಕೊಂಡು, ಯಾಕೆಂದರೆ ಅವರು ತುಂಬ ವರ್ಷ ಅವರು ಇದು ಮಾಡಿದ್ದಾರೆ ಎಲ್ಲ ಕಡೆಯೂ. ಅದರಿಂದ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲನೂ ಕರ್ಕೊಂಡೋಗಿ ಎಲ್ಲೆಲ್ಲಿ ಏನೇನಿದೆ ತೋರಿಸ್ಕೊಂಡು ಎಲ್ಲೇನು ಇದು ಮಾಡಬೇಕು. ನಮಗೇನು ಅನಿಸ್ಲೇ ಇಲ್ಲ. ಇನ್ನೂ ಒಂದು 5 ದಿವಸ ಇರಬೇಕು ಅನಿಸ್ತು, ಅವ್ರ ಜೊತೆಯಲ್ಲೇ ಇರಬೇಕಪ್ಪ ಅನಿಸ್ತು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ನಾವು ಇದೇ ಬರ್ತಾ ಇರೋದು ಟ್ರಿಪ್ಪು ದುಬೈಗೆ. ಚೆನ್ನಾಗಿತ್ತು. ಸಾದಿಕ್ ಅವರೆಲ್ಲ ಚೆನ್ನಾಗಿ ತೋರಿಸವ್ರೆ. ಎಲ್ಲ ಫ್ಯಾಮಿಲಿ ಥರ ಎಲ್ಲ ಒಟ್ಟಿಗೆ ಇದ್ದೀವಪ್ಪ. ಓಕೆ, ಥ್ಯಾಂಕ್ ಯು. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಹಿಂಗೆ ಏನಂತ ಭಯ ಆಗ್ತಾಯಿತ್ತು. ಆದರೆ ಚೆನ್ನಾಗಿ ತೋರಿಸಿದ್ರು ಅಣ್ಣ, ಸಾದಿಕ್ ಅಣ್ಣ. ಖುಷಿ ಆಯಿತು. ರೂಮ್ ಆಗಲಿ, ಊಟದಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ತೋರಿಸಿದ್ದಾರೆ. ನಿಮ್ಮ ಅನುಭವ ಹೇಗಿತ್ತು ಸರ್? ಸಾದಿಕ್ ಅವ್ರದ್ದು ಟೂರು ಆರ್ಗನೈಸೇಷನ್ ಟೋಟಲಿ ತುಂಬ ಚೆನ್ನಾಗಿತ್ತು. 4-5 ದಿವಸ ನಮ್ಗೆ ಕಳೆದೇ ಗೊತ್ತಾಗಲಿಲ್ಲ. ಎಲ್ಲ ವ್ಯವಸ್ಥಿತವಾಗಿ ಊಟ ತಿಂಡಿ ಅಲ್ಲೆಲ್ಲಿ ಹೋಗಬೇಕು, ಒಂದು ಸ್ವಲ್ಪನೂ ಸಮಯನ ವೇಸ್ಟ್ ಮಾಡಿದೆ. ಎಲ್ಲ ರೀತಿಯಲ್ಲೂ ಅತ್ಯಂತ ಇದಾಗಿತ್ತು, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾವು ದುಬೈಗೆ ಬರೋದಕ್ಕಿಂತ ಮುಂಚೆ ಅನ್ಕೊಂಡಿದ್ವಿ ಹೇಗಿರುತ್ತೋ ಏನೋ ಅಂತ. ಆದ್ರೆ ಈಗ ಅನಿಸ್ತಾ ಇದೆ ಇನ್ನೂ 2 ದಿನ ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ. ಸಾದಿಕ್ ಅವರ ಒಂದು ಜೊತೆ ಈಗ ನಮ್ದು 2ನೇ ಟ್ರಿಪ್ ಇದು. ಈಗ ನಿರ್ಧಾರ ಮಾಡಿದೀವಿ, ಮುಂದೆ ಏನು ನಾವು ಟ್ರಿಪ್ ಮಾಡ್ತೀವಿ, ಅದು ಕಾಶಿ, ಅಯೋಧ್ಯೆ ಇರ್ಬೋದು, ಅಂಡಮಾನ್ ನಿಕೋಬಾರ್ ಇರ್ಬೋದು, ಎಲ್ಲಕ್ಕೂ ಕೂಡ ಸಾದಿಕ್ ಜೊತೆನೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಯಾಕಂದ್ರೆ ಅವರ ಒಂದು ಆರ್ಗನೈಸೇಷನ್, ಲೀಡರ್ಶಿಪ್, ಇಲ್ಲಿ ನೋಡ್ಕೊಳ್ತಾ ಇರುವಂತ ರೀತಿ, ಹಾಸ್ಪಿಟಾಲಿಟಿ ನಿಜಕ್ಕೂ ಕೂಡ ಒಂದು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟೊಂದು ಸುಂದರವಾಗಿತ್ತು. ಇಲ್ಲಿ ಬಂದಿರುವಂತ ಪ್ಯಾಸೆಂಜರ್ಸ್ ಅಲ್ಲಿ 20+ ಹಾಗೆ 80+ ಇದ್ರು. ಬಟ್ ಅವ್ರು ಎಲ್ಲರನ್ನೂ ಕೂಡ ತುಂಬಾ ಅದ್ಭುತವಾಗಿ ನೋಡ್ಕೊಂಡ್ರು. ಊಟ ಉಪಚಾರದಲ್ಲಿ ಯಾವುದೇ ರೀತಿಯಾದ ನಮ್ಗೆ ತೊಂದರೆ ಆಗಿಲ್ಲ. ಇಲ್ಲಿ ಇಂಡಿಯಾದೇ ಫುಡ್ ನಾವು ಬೆಂಗಳೂರಲ್ಲೇ ಇದ್ದು ನಾವು ಊಟ ಮಾಡ್ತಾ ಇದೀವಿ ಏನೋ ಅನ್ನುವಷ್ಟ ರೀತಿಯಲ್ಲಿ ನಮ್ಗೆ ಇಲ್ಲಿ ಎಲ್ಲ ಒಂದು ಅಕಾಮಿಡೇಷನ್ ಅನ್ನ ಊಟವನ್ನ ವ್ಯವಸ್ಥೆ ಮಾಡಿದ್ರು. ಯಾವುದೂ ಕೂಡ ನಮ್ಗೆ ತೊಂದರೆ ಆಗಿಲ್ಲ. ಎಲ್ಲ ಕಡೆ ಟೈಮಿಂಗ್ಸ್ ಅಲ್ಲಿ ಕರೆಕ್ಟ್ ಆಗಿ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೆಲ್ಲಿ ನೋಡ್ಬೇಕು, ಅವ್ರು ಏನ್ ಮೊದಲು ಚಾರ್ಟ್ ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಅದ್ಭುತವಾಗಿ ನಮ್ಗೆ ದುಬೈಯನ್ನು ತೋರಿಸಿದ್ರು. ಈಗ ನಮ್ಗೆ ನಿಜಕ್ಕೂ ಅನ್ಕೊಳ್ತಾ ಇದ್ವಿ ಮನೆಗೆ ಹೋಗ್ಲಿಕ್ಕೆ ಬೇಜಾರಾಗ್ತಾ ಇದೆ, ಮನೆಗೆ ಹೋದ್ಮೇಲೆ ನಮ್ಮ ಸಮಸ್ಯೆಗಳಿದೆ. ಆದ್ರೆ ಇಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ 2 ಡೇಸ್ ಚೆನ್ನಾಗಿತ್ತಾ ಇತ್ತು. ಹಾಗಾಗಿ ನಾನು ಇಲ್ಲಿ ಬಂದಿರೋ ಎಲ್ಲ ಕೋ ಪ್ಯಾಸೆಂಜರ್ಸ್ಗೂ ಧನ್ಯವಾದ ಹೇಳ್ತೀನಿ. ಜೊತೆಗೆ ಸಾದಿಕ್ ಅವರಿಗೆ ಕೋಟಿ ಪ್ರಣಾಮಗಳು. ಹಾಗೆ ಇನ್ನೂ ಕೂಡ ನಮ್ಮನ್ನ ಮುಂದೆ ಎಲ್ಲ ಕಡೆ ಯುರೋಪ್ ಟೂರ್ ಅನ್ನು ಕೂಡ ಮಾಡಿಸುವಂತಾಗ್ಲಿ, ನಾವು ಅವ್ರ ಜೊತೆ ಇನ್ನೂ ಹೆಚ್ಚು ಪ್ರಯಾಣ ಮಾಡೋವಾಗಲಿ. ಅವರ ಕಂಪ್ನಿ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಅವರು ಮಾತನಾಡುವ ರೀತಿ, ಶೈಲಿ, ಅದರಲ್ಲೂ ಕೂಡ ಕನ್ನಡ, ಅವರ ಹಾಡುಗಳು ಎಲ್ಲರೂ ಕೂಡ ತೃಪ್ತಿಯನ್ನ ಕೊಟ್ಟಿದೆ. ಹಾಗೆ ಅವರಿಗೂ ಕೂಡ ನಾನು ಆರೋಗ್ಯ, ಆಯುಷ್ಯವನ್ನು ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ಬಯಸ್ತೀನಿ. ಇನ್ನೊಮ್ಮೆ ಸಾದಿಕ್ ಜೊತೆ ಪ್ರಯಾಣವನ್ನು ಮುಂದುವರ್ಸೋಣ ಅಂತ ನಾನು ಆಶೆ ಪಡ್ತೀನಿ. ಹೇಗಿತ್ತು ಸರ್? ಇದೇ ನಮ್ಮ ಫಸ್ಟ್ ಟ್ರಿಪ್ಪು. ಅದು ಸಾದಿಕ್ ಅವ್ರ ಜೊತೆ ಇದೇ ಫಸ್ಟ್ ಟ್ರಿಪ್ ನಮ್ಮದು. ನನಗೆ ಭಾಳ ಎಕ್ಸಲೆಂಟ್ ಆಯಿತು. ಒಳ್ಳೆ ಎಕ್ಸಲೆಂಟ್ ಪ್ಲೇಸ್ ತೋರಿಸಿರೋ, ಒಳ್ಳೆ ಎಕ್ಸಲೆಂಟ್ ಟ್ರೀಟ್ಮೆಂಟ್ ಮಾಡಿದ್ರು, ಒಳ್ಳೆ ಬಿಹೇವಿಯರ್ ತೋರಿಸಿರೋ. ಮತ್ತೆ ಇನ್ನು ಮುಂದೆ ಟ್ರಿಪ್ ಮಾಡೋದಾದರೆ ಅವ್ರ ಜೊತೆಲೇ ಮಾಡಬೇಕು ಅಂತ ನಮ್ಗೆ ಭಾಳ ಆಸೆ ಆಗಿದೆ. ನಾವು ಮರೆಯಲಾಗದಂಥ ಕ್ಷಣಗಳನ್ನಂತ ನಾವು ಅನುಭವಿಸಿದ್ದೀವಿ. ನಾವು ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್ ನಿಮ್ಮ ಅನುಭವ ಹೇಗಿತ್ತು ಸರ್? ಸರ್, ಈ ಟ್ರಿಪ್ ಮಾಡ್ತಾ ಇರೋದು ಇದೇ ಫಸ್ಟ್. ನಾವು ಸಾದಿಕರ ಜೊತೆ ಬಂದಿರೋದು ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ಮುಖ್ಯವಾಗಿ ಬೇರೆ ನಾವು ಟ್ರಿಪ್ ಮಾಡಿ ಹೊರಗಡೆ ಬೇರೆ ಎಲ್ಲ ಹೋಗಿದ್ವಿ. ಈ ಥರ ಅನುಕೂಲತೆಯಾಗಿ ಯಾವುದೂ ತೊಂದರೆ ಬರ್ದಂಗೆ, ಏನು ಬರ್ದಂಗೆ ನೋಡ್ಕೊಳ್ಳೋದು ಇದು ಫಸ್ಟ್ ಆಫ್ ಆಲ್. ನಾವು ಇದೇ ಫಸ್ಟು. ಎಷ್ಟೋ ಫ್ರೆಂಡ್ ಸರ್ಕಲ್ ಜೊತೆ ಹೋಗಿದ್ವಿ ನಾವು. ಯಾವತ್ತು ಈ ಥರ ನಮಗೆ ಟ್ರಿಪ್ನಲ್ಲಿ ನೋಡಿಕೊಂಡು ಎಲ್ಲ ಊಟ ಉಪಚಾರ ಮತ್ತು ರೂಮ್ಸು ಅಷ್ಟೇ, ಯಾವುದೇ ಆಗಲಿ ಈ ಥರ ತೋರಿಸ್ತಾರೆ ಯಾರೂ ಇಲ್ಲ. ಇದು ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ದುಬೈ ಪ್ಯಾಕೇಜ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್?
ಸರ್ ದುಬೈ ಪ್ಯಾಕೇಜು ನಮ್ಮದು ಫಸ್ಟು ಟೂರು ಫ್ಯಾಮಿಲಿ ಜೊತೆಗೆ. ಸೊ ಇದಕ್ಕೆ ಮುಂಚೆ ಕಾಲ್ ಮಾಡಿದಾಗ ಹೆಂಗಿರುತ್ತೋ ಏನೋ ಅಂತ ಒಂದು ಅಳಕಿತ್ತು. ಬಟ್ ಸಾದಿಕ್ ಸರ್ ಅಂದಿದ್ರು ಎಲ್ಲ ಚೆನ್ನಾಗಾಗುತ್ತೆ, ಏನು ತಲೆ ಕೆಡ್ಸ್ಕೊಂಬೇಡಿ ಬನ್ನಿ ಅಂತ. ಸೊ ಖಂಡಿತವಾಗ್ಲೂ ಕೊನೆಗೂ ಅದೇ ಥರ ಆಗಿದೆ. ಊಟ ತಿಂಡಿ ಆಗಿರ್ಬೋದು, ಹೋಟೆಲ್ ಅಕೊಮಡೇಷನ್ ಆಗಿರ್ಬೋದು, ಜಾಗಗಳು ತೋರಿಸಿದ್ದು, ಟೈಮ್ ಪಿಕಪ್ ಮಾಡಿದ್ದು, ಮತ್ತು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗಿದ್ದು ತುಂಬ ಇಷ್ಟ ಆಯಿತು. ಸಾದಿಕ್ ಅವರು ಕನ್ನಡ ಪ್ರೇಮನೂ ತುಂಬ ಇಷ್ಟ ಆಯಿತು. ಅವರು ಹಾಡುಗಾರಿಕೆನೂ ತುಂಬ ಚೆನ್ನಾಗಿದೆ. ಸೊ ಮುಂದೆ ಯಾವುದೇ ಟ್ರಿಪ್ ಇದ್ದರೂ ನಾವು ಬರೋಕ್ಕೆ ಆಸೆ ಪಡ್ತೀವಿ ಫ್ಯಾಮಿಲಿ ಸಮೇತ. ಸೊ ಸಾದಿಕ್ ಅವ್ರಿಗೆ ನಾವು ಬೆಸ್ಟ್ ವಿಶಸ್ ಹೇಳ್ತೀವಿ. ಮುಂದೆನೂ ಅವ್ರದ್ದು ಬಿಸ್ನೆಸ್ ಚೆನ್ನಾಗಾಗಲಿ, ಇದೇ ಥರ ಮುಂದೆ ಟೂರ್ಗಳನ್ನ ಮಾಡಿ ಹೆಚ್ಚು ಜನನ ಕರ್ಕೊಂಡು ಹೋಗೋ ಥರ ಆಗಲಿ ಅಂತ. ನಿಮ್ಮ ದುಬೈ ಪ್ಯಾಕೇಜ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ಯಾವುದೇ ತೊಂದರೆಗಳು ಆಗಲಿಲ್ಲ, ಚೆನ್ನಾಗಿ ನೋಡಿಕೊಂಡ್ರು. ಒಂದು ಊಟ ವಸತಿ ಆಗಲಿ ಏನೇ ಆಗಲಿ, ಒಂದು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ಚೆನ್ನಾಗಿ ತೋರಿಸ್ಕೊಂಡು ರೆಕವರ್ ಮಾಡಿಕೊಂಡು ಎಲ್ಲರೂ ಸೇಫ್ಟಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಗಣಪತಿ ಸರ್, ನಮಸ್ಕಾರ ಹೇಗಿತ್ತು ಸರ್. ನಿಮ್ಮ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು? ನಮಸ್ಕಾರ. ನಮ್ಮದು ನಿಮ್ಮದು ಸ್ನೇಹ ಭಾಳ ವರ್ಷದ್ದು, ಆದರೆ ಟ್ರಿಪ್ ಕಡಿಮೆ, ಏನು ಮಾಡೋಣ. ಈಗ ನಮಗೆ ದುಬೈಗೆ ಹೋಗಬೇಕು ಆಸೆ ಭಾಳ ವರ್ಷದಿಂದ ಇತ್ತು, 2-3 ವರ್ಷದಿಂದ. ಸಾದಿಕ್ ಜೊತೆಗೆ ಹೋಗಬೇಕು ಅಂತ ನನಗೆ ಆಸೆ ಇತ್ತು, ಅದು ಈಡೇರಿದೆ. ತುಂಬ ಖುಷಿಯಾಗಿದೆ. ಸಾದಿಕ್ ಅವರು ನಮ್ಮ ಜೊತೆಗೆ ಭಾಳ ಫ್ರೆಂಡ್ಶಿಪ್ನಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಯಾವ ಥರ ನೋಡ್ಕೊತಾರೆ ಅಂತಂದರೆ ನಾವು ನಾನು ಮಾಡಿದ್ದೆ ಹಿಂದೆ ಗೊತ್ತಿತ್ತು ನನಗೆ. ನಾನು ನಮ್ಮ ಬ್ರದರ್ಗೂ ಹೇಳಿದ್ದೆ, ಈ ಥರ ಚೆನ್ನಾಗಿ ಹೋಗ್ತಾರೆ, ಕರ್ಕೊಂಡು ಹೋಗೋಣ, ಅಲ್ಲ ಅವ್ರ ಜೊತೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ನಂಗೆ ತುಂಬ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ನಿಮ್ಮದು ಎಲ್ಲ ಟ್ರಿಪ್ಪು ಸಕ್ಸಸ್ ಆಗಲಿ. ನಮ್ಮನ್ನು ಆದಷ್ಟು ಕಡೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿ, ದೇವ್ರು ಕಳಿಸ್ತಾನೋ ಬಿಡ್ತಾನೋ ನೋಡೋಣ. ಆಮೇಲೆ ತುಂಬ ಸಂತೋಷ ಆಗಿದೆ, ಏನೂ ತೊಂದರೆ ಆಗಲಿಲ್ಲ, ನೋ ಪ್ರಾಬ್ಲಮ್, ಖುಷಿಯಾಗಿದೆ. ಥ್ಯಾಂಕ್ ಯು. ನಮ್ಮದು ಸಾದಿಕ್ ಅವ್ರ ಜೊತೆಗೆ ಇದು 2ನೇ ಟ್ರಿಪ್ಪು. ನಾವು ಶಿರಡಿಗೆ ಹೋಗಿದ್ವಿ, ಅಲ್ಲೂ 2 ದಿವಸ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿತ್ತು ಊಟ ವಸತಿ ಎಲ್ಲ. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ದುಬೈ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ, ದುಬೈ ನೋಡೋಂಗಿದೆ ಅಂತ. ನಾವು ಸಾದಿಕ್ ಅವ್ರ ಜೊತೆನೇ ಹೋಗೋಣ ಅಂತ ಡಿಸೈಡ್ ಮಾಡಿ ಬಂದ್ವಿ. ಇವಾಗ ಇಲ್ಲಿ ಬಂದ್ಮೇಲೆ ಅನಿಸ್ತು ಅವ್ರು ಹೇಳಿದ್ಕಿಂತನೂ ಚೆನ್ನಾಗಿದೆ. ಜೊತೆಗೆ ನಾವು ಯುರೋಪ್ ಟ್ರಿಪ್ ಎಲ್ಲ ಹೋಗಿದ್ವಿ, ಅದಕ್ಕಿಂತನೂ ದುಬೈ ಇನ್ನೂ ನಮಗೆ ತುಂಬ ಎಂಜಾಯ್ ಮಾಡಿದ್ವಿ. ಊಟ ವಸತಿ ಇರ್ಬೋದು, ಓಡಾಟ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಹಂಗೆ ನಮ್ಮ ಜೊತೆಗೆ ಬಂದಂಥ ಎಲ್ಲ ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಅವರಿಗೂ ಎಲ್ಲ ಥ್ಯಾಂಕ್ಸು. ಸಾದಿಕ್ ಅವರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ದುಬೈ ಪ್ಯಾಕೇಜ್ನ ಅನುಭವ ಹೇಗಿತ್ತು ಸರ್? ಹಾಯ್ ಸರ್, ನಮಸ್ತೆ. ದೀಪಕ್ ಅಂತೇಳಿ ಶಿವಮೊಗ್ಗದಿಂದ ಬಂದಿರೋದು ನಾವು. ನಮಗೆ ಸಾದಿಕ್ ಯಾರು ಗೊತ್ತೇ ಇಲ್ಲ, ಅವ್ರ ಆಫೀಸಿಗೆ ಗೊತ್ತಿಲ್ಲ ನಮಗೆ. ತುಂಬ ಚೆನ್ನಾಗಿತ್ತು, ಕರ್ಕೊಂಡು ಬಂದರು, ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು. ಅವ್ರದ್ದು ಟೈಮ್ ಮ್ಯಾನೇಜ್ಮೆಂಟು, ಟೈಮಿಂಗು ತುಂಬ ಚೆನ್ನಾಗಿತ್ತು, ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸಾದಿಕ್ ಅವರಿಗೆ. ಬಾಬಾ ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೊಳ್ಳೆ ಟ್ರಿಪ್ಸ್ ಕೊಡಲಿ. ಥ್ಯಾಂಕ್ ಯು. Shivamogga. Actually, this is our first trip with Sadik sir. We came here through one of our father-in-law's references. But after this is our 5 days Dubai trip. I can say this was like complete trip. I like that the way he entertained us and the way he provide us great ambience. Everything was good. Food, everything, and the greatest part, the way he interact with everyone, and I like his sense of humor and as well as his enthu and his energy. I would like to thanks his the kind of service he provide us, and I refer few of my friends also this Sania Tours. And in future, if I have any plan, I can go with this Sania Tours only. Thank you so much. Thank you, sir. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು ಹೇಗಿತ್ತು ಸರ್? ಸರ್, ನಾವೀಗ ಒಂದು 4-5 ವರ್ಷದಿಂದ ದುಬೈ ಹೋಗಬೇಕು ಅಂತ ಏರ್ಪಾಡು ಮಾಡ್ಕೊಂಡಿದ್ವಿ. ಅದು ಕಾಲ ಕೂಡಿ ಬಂದಿರಲಿಲ್ಲ. ಈಗ ನಮ್ಮ ಇವ್ರ ಜೊತೆಯಲ್ಲಿ ಹೋಗ್ಬೇಕು ಅಂತೇಳಿ ನಮಗೊಂದು ಆಸೆ ಇತ್ತು, ಹೋಗಿ ಬಂದಿದ್ದೀವಿ. ಇದರಲ್ಲಿ ಏನೇನು ಲಿಸ್ಟ್ ಹಾಕಿದ್ರು ಎಲ್ಲ ಲಿಸ್ಟಲ್ಲೂ ತೋರಿಸ್ಕೊ ಬಂದಿದ್ದಾರೆ. ನಮಗೆ ಯಾವ ಥರದಲ್ಲೂ ತೊಂದರೆ ಆಗಿಲ್ಲ. ಮುಂದಕ್ಕೆ ಏನೋ ಹೋಗ್ಬೇಕಾ ಇವತ್ತು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಧನ್ಯವಾದಗಳು. ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು ಹೇಗಿತ್ತು ಸರ್? ದುಬೈ ಪ್ಯಾಕೇಜ್ ಗೊತ್ತಿರಲಿಲ್ಲ ನಮಗೆ. ಅಂಜನಿ ಪ್ರಸಾದ್ ಅವರು ಹೇಳಿದ್ರು, ಅವ್ರ ಪ್ರಕಾರ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ರು. ನಮಗೆ ತುಂಬ ಸಂತೋಷವಾಗಿದೆ.
ದುಬೈ ಪ್ಯಾಕೇಜು ಯಾವುದೇ ತೊಂದರೆ ಆಗಿಲ್ಲ. ಊಟದಲ್ಲಿ ಪ್ರತಿಯೊಂದರಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಭಾರಿ ಥ್ಯಾಂಕ್ಸ್ ಅವ್ರಿಗೆ. ಓಕೆ, ಥ್ಯಾಂಕ್ ನಮ್ಮದು ರಾಮಯ್ಯ ಅಂತ ಹೇಳ್ಬಿಟ್ಟು ನಾವು KR-ಪುರಮ್ಮು. ನಮಗೆ ಜಾಸ್ತಿ ಗುರುತು ಪರಿಚಯ ಇರಲಿಲ್ಲ, ಆದರೆ ಅಂಜಲಿ ಪ್ರಸಾದ್ ಕಡೆಯಿಂದ ನಮಗೆ ಗುರುತು ಪರಿಚಯ ಆಯಿತು. ಆದರೆ ಇಷ್ಟು ಚೆನ್ನಾಗಿ ನಡೀತದೆ ಅಂತ ಕೂಡ ನಮಗೂ ಗೊತ್ತಿರಲಿಲ್ಲ. ಆದರೆ ಹೋಟೆಲಿಂದ ಹಿಡಿದು ಪ್ಯಾಕೇಜ್ ಆಚೆ ಕಡೆಯಿಂದ ಹೋಗೋದು ಬರೋದು, ಊಟ ತಿಂಡಿ ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು. ಆದರೂ ಇನ್ನು ಮುಂದೆ ಕೂಡ ನಾವು ಮಾಡಬೇಕಾದ್ರೆ ಇಂಥವ್ರನ್ನೇ ಮಾಡಬೇಕು, ಇವ್ರ ಜೊತೆಲೇ ಇನ್ನೂ ಒಂದು 2-3 ಪ್ರಯಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಖುಷಿ ಪಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಈ ದುಬೈ ಪ್ಯಾಕೇಜ್ನ ಅನುಭವ ಹೇಗಿತ್ತು? ಸರ್, ನನ್ನ ಹೆಸರು ಅಂಜನಿ ಪ್ರಸಾದ್ ಅಂತ, ರಿಟೈರ್ಡ್ HMT ಇಂಜಿನಿಯರ್. ನಾನು ಇದಕ್ಕೆ ಮುಂಚೆ ಒಂದು 2-3 ಇಂಟರ್ನ್ಯಾಷನಲ್ ಟೂರ್ ಮಾಡಿದ್ದೀನಿ. ಬಟ್ ಆ ಅನುಭವಕ್ಕೆ ಈ ಅನುಭವಕ್ಕೂ ಭಾಳ ವ್ಯತ್ಯಾಸ ಇದೆ. ಇದಕ್ಕೆ ಹೆಂಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸಾದಿಕ್ ಅವರಿಗೆ 100+ ಮಾರ್ಕ್ಸ್ ಕೊಟ್ಟರು ದೇರ್ ಇಸ್ ನೋ ಎನಿ ಇದು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೆ. ಹಿರಿಯರು, ಕಿರಿಯರು, ದೊಡ್ಡವರು, ಚಿಕ್ಕವರು, ಜೊತೆಗೆ ಡ್ಯಾನ್ಸು, ಕನ್ನಡ. ಇವರು ಸಾದಿಕ್ ಅಂತ ಸೇರಿಕಿರೋದೇ ನನಗೆ ಸ್ವಲ್ಪ ಡೌಟ್ ಇದೆ. ಅದಕ್ಕೆ ಇವರು ಪಕ್ಕ ನಮ್ಮ ಕನ್ನಡ ರಾಜ್ಕುಮಾರ್ ಅಂತಲೇ ಕರಿಬೋದು. ಇರಲಿ, ಭಾಳ ಸಂತೋಷ. ಒಂದು ದಿವಸ ಒಂದು ಸಮಯದಲ್ಲಿ ನಮ್ಗೆ ಯಾವುದು ಬೇಜಾರಂತೂ ಆಗಿಲ್ಲ. ಊಟ ಅದ್ಭುತವಾಗಿ ಕೊಡ್ತೀವಿ. ಎಲ್ಲ ಹೋಟ್ಲಲ್ಲಿ ಒಳ್ಳೆ ಊಟ ಕೊಡ್ತಿದ್ದಾರೆ, ಎಲ್ಲ ಥರ ಮಾಡಿದ್ದಾರೆ. ಬಟ್ ಟೈಮ್ ಹೆಂಗೋಯ್ತು 5 ದಿವಸ ಅನ್ನೋದು ಇವಾಗ ಬೇಜಾರಾಗ್ತಾ ಇದೆ, ಕೇಳ್ತಾ ಇದೆ ಎಲ್ಲರ ಬಾಯಿನಲ್ಲೂ. ಬಟ್ ತುಂಬ ಚೆನ್ನಾಗಾಗಲಿ. ಇವ್ರ ಮುಂದಕ್ಕೆ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಸೀನಿಯರ್ ಸಿಟಿಸನ್ಗಳು ನಾವು, ನಮಗೆ ಬೇಕಾಗಿರೋದು ಇಂಥವ್ರು. ಇಲ್ಲದೇ ನಮಗೆ ಬೇಜಾರಾಗ್ಬಿಟ್ರು ಕೂತ್ಕೊಳೋದು, ಬರಲ್ಲಂದ್ರೆ ಕೂತ್ಕೊಳ್ಳರಲ್ಲೇ ಅಂತ ಅನ್ನೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಆದರೆ ಸಾದಿಕ್ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಆ್ಯಸ್ ಎ ಸೀನಿಯರ್ ಆಗಿ ಅವರಿಗೆ ಒಳ್ಳೇದಾಗಲಿ, ಮುಂದಕ್ಕೂ ನಮ್ಮನ್ನೆಲ್ಲೇ ಇದನ್ನು ಕರ್ಕೊಂಡು ಹೋಗಲಿ ದೇವಸ್ಥಾನಕ್ಕೆಲ್ಲ ಅಂತ ಕೇಳಿಕೊಂಡು ಇದನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಈ ದುಬೈ ಪ್ಯಾಕೇಜ್ನ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಮೇಡಮ್? ನಾನು ಮಾತಾಡೋದೆಲ್ಲ ಯಜಮಾನ್ರೆ ಮಾತಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟು ಎಲ್ಲೇ ಹೋಗೋದಾದರೂ ನಿಮ್ಮ ಮುಖಾಂತರ ಹೋಗಬೇಕು, ಅದೇ ನಂಗೆ ತುಂಬ ಇಷ್ಟ. ನಗಿಸ್ತಾರೆ ಸಾದಿಕ್ ನೀವು. ನಮಸ್ತೆ. ನಿಮ್ಮ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮೇಡಮ್? ನನ್ನ ಹೆಸರು ಪ್ರೇಮಲತಾ, ನೆನ್ಮೊನ್ನೆಯಿಂದ ಬಂದಿದ್ದೀವಿ. ಸಾನಿಯಾ ಹಾಲಿಡೇ ಸಾದಿಕ್ ಅವ್ರಿಗೆ ನಮಸ್ಕಾರ. ನಾವು 6th ದುಬೈ ಪ್ಯಾಕೇಜ್ ಹೊರಟಿದ್ರು. ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು. ಹೋಟ್ಲಾಗಲಿ, ಅಕಾಮಿಡೇಷನ್ನು, ಫುಡ್ಡು, ಮತ್ತು ಅವ್ರು ಟೈಮ್ಗೂ ಫುಡ್ ಪ್ರೊವೈಡ್ ಮಾಡಿರ್ತಾರೆ. ಇನ್ ಟೈಮ್ ಹೋಗಿ ನಮಗೆ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಕನ್ನಡ ಗೈಡ್, ಎಸ್ಪೆಷಲಿ ಕನ್ನಡ ಗೈಡ್ನೇ ಅವರು ನಮಗೆ ಇದು ಮಾಡಿಕೊಟ್ಟಿದ್ರು. ಇಂಗ್ಲೀಷ್ ಎಲ್ಲ, ಹಿಂದಿ ಎಲ್ಲ, ಕನ್ನಡ ಗೈಡ್ ಅವ್ರನ್ನೇ ನಮ್ಗೆ ಪ್ರೊವೈಡ್ ಮಾಡಿಕೊಟ್ರು. ಎಲ್ಲರಿಗೂ ಇಂಗ್ಲೀಷ್ ಕನ್ನಡ ಎಲ್ಲ ಬರೋಲ್ಲ, ಅಯ್ಯೋ ನಮ್ಮ ಕನ್ನಡ ಬರ್ತಾಯಿದೆ ಇಂಗ್ಲೀಷ್ ಅಂತ ಹೇಳಿ ಕನ್ನಡ ಗೈಡ್ನೇ ಇದು ಮಾಡಿಕೊಟ್ರು. ತುಂಬ ಅದ್ಭುತವಾಗಿತ್ತು. ಎಲ್ಲ ನಮ್ಮ ಗ್ರೂಪಲ್ಲಿ ಒಂದು ಫ್ಯಾಮಿಲಿ ಥರ ಇದ್ದರು. ತುಂಬ ಅದ್ಭುತವಾಗಿತ್ತು ಇದು ಟ್ರಿಪ್ಪು. ಮುಂದೆ ನಾವು ನಮ್ಮ ಫ್ಯಾಮಿಲಿ ನಾವೆಲ್ಲ ಬಂದಿರೋದು 5 ಜನನೂ ಹೆಣ್ಮಕ್ಳೇ ಬಂದಿದ್ದೀವಿ. ಧೈರ್ಯವಾಗಿ ಬಂದಿದ್ದೀವಿ. ನಮಗೆ ಸಾದಿಕ್ ಅವರಿದ್ದಾರೆ. ನಮ್ಮ ಮನೆಯಲ್ಲೂ ಅಷ್ಟೇ ಧೈರ್ಯವಾಗಿ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೋಗಿ ಬಂದಿರ್ತಾರೆ. ಅಷ್ಟು ನಮಗೆ ಫ್ಯಾಮಿಲಿ ಅವರು ಆಗ್ತಿದ್ದಾರೆ ಸಾದಿಕ್ ಅವರು. 5 ಟ್ರಿಪ್ ಇವ್ರ ಜೊತೆನೇ ಬಂದಿದ್ದೀವಿ. ಶಿರ್ಡಿಗೆ ಬಂದಿದ್ದೀವಿ. ನೆಕ್ಸ್ಟು ಕಾಶಿ, ಅಯೋಧ್ಯೆಗೆ ಬರಬೇಕು ಅಂತ ಇದೆ. ಮತ್ತು ಸಾದಿಕ್ ಅವ್ರಿಗೆ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಅನುಭವ 5 ಸ್ಟಾರ್ ರಿವ್ಯೂ ಕೊಡ್ತಾ ಇದ್ದೀನಿ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಸೊ ಈ 5 ದಿನ ನಿಮ್ಮ ಇಂಟರ್ನ್ಯಾಷನಲ್ ಪ್ಯಾಕೇಜು ಎಕ್ಸ್ಪೀರಿಯೆನ್ಸು ಹೇಗಿತ್ತು ಮೇಡಮ್? ಸೊ ನಾನು ಫಸ್ಟ್ ಟೈಮ್ ಸಾನಿಯಾ ಹಾಲಿಡೇಸ್ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು. ಆ್ಯಂಡ್ ಐವ್ ಹರ್ಡ್ ಗ್ರೇಟ್ ರಿವ್ಯೂಸ್ ಅಬೌಟ್ ದೆಮ್. ಬಟ್ ಐ ಮಸ್ಟ್ ಸೇ ದಟ್ ದೇ ಹ್ಯಾವ್ ವೆರಿ ವೆಲ್ ಸ್ಟುಡ್ ಬೈ ಇಟ್. ಅಮೇಝಿಂಗ್ ಸ್ಟೇಸು, ಫುಡ್ಡಿಂದ ಹಿಡ್ದು ಎಲ್ಲ ಎಕ್ಸ್ಪೀರಿಯನ್ಸ್, ಟೂರ್ ಆರ್ಗನೈಸೇಷನ್ ಇರಬೇಕು. ಸಾಜಿದ್ ಅಂಕಲ್ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್ ಅನ್ಬೇಕು. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಟ್ರಾವೆಲಿಂಗ್ ವಿತ್ ದೆಮ್ ಅಗೇನ್. ಆ್ಯಂಡ್ ಐ ವಾಂಟ್ ಟು ಸೇ ಅ ಬಿಗ್ ಥ್ಯಾಂಕ್ ಯು ಟು ಸಾಜಿದ್ ಅಂಕಲ್ ಅಗೇನ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಿಮ್ಮ ಈ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಮೇಡಮ್? ದುಬೈ ಟೂರ್ ತುಂಬ ಚೆನ್ನಾಗಿತ್ತು. ರೂಮ್ಸ್ ಆಗಲಿ, ಫುಡ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಎಲ್ಲ ಮಜಾ ಮಾಡಿದ್ರು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಿಮ್ಮ ಈ 5 ದಿನದ ಇಂಟರ್ನ್ಯಾಷನಲ್ ಪ್ಯಾಕೇಜಿನ ಅನುಭವ ಹೇಗಿತ್ತು ಸರ್? ಹಾಯ್, ನಮಸ್ತೆ ಸರ್. ನಮ್ಮದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಕ್ಚುಲಿ ಸಾದಿಕ್ ಭಾಯ್ ಜೊತೆ. ತುಂಬಾ ಚೆನ್ನಾಗಿತ್ತು. ಸಾದಿಕ್ ಅವರ ಒಂದು ಕನ್ನಡ ಪ್ರೇಮ ಆಗ್ಬೋದು, ಅವರೊಂದು ಸ್ಪಾಂಟೇನಿಯಸ್ ಮಾತಾಡೋದು ಆಗ್ಬೋದು, ವ್ಯಕ್ತಿತ್ವ ಆಗ್ಬೋದು, ಅವ್ರು ಕೊಟ್ಟಂತಹ ನಮಗೆ ಒಂದು ಹಾಸ್ಪಿಟಾಲಿಟಿ ಏನಿದೆ, ಒಂದು ಎಂಟರ್ಟೈನ್ಮೆಂಟ್ ಏನಿದೆ, ಒಂದು 5 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದೇ ಥರ ಸಾನಿಯಾ ಹಾಲಿಡೇಸ್ ಅವರು ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳೀಲಿ, ಇನ್ನೂ ಒಳ್ಳೆ ಎತ್ತರಕ್ಕೆ ಬೆಳಿಬೇಕು. ಸಾದಿಕ್ ಭಾಯ್ ಅವರು ಇನ್ನೂ ಚೆನ್ನಾಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕು.
ಸಾನಿ ಹಾಲಿಡೇಸ್ಗೆ ಹೈಲಿ ರೆಕಮೆಂಡೆಡ್. ಸರ್, ನಿಮ್ಮ ದುಬೈ ಪ್ಯಾಕೇಜ್ ಅನುಭವ ಹೇಗಿತ್ತು ಸರ್? ಹಾಯ್, ಎಲ್ರಿಗೂ ನಮಸ್ಕಾರ. ಶರತ್ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದು. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಆ್ಯಕ್ಚುಲಿ ಮನೇಲೆಲ್ಲ ಭಯ ಪಡ್ತಾಯಿದ್ರು. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಒಬ್ಬನೇ ಮಗ, ಏನು ಮಾಡೋದು, ಅಲ್ಲಿ ಹೋಗಿ ಹೆಂಗೆ ಮಾಡ್ತಾನೆ, ಬೆಂಗಳೂರಾದರೆ ಏನೋ ಅಡ್ಡಾಡ್ಕೊಂಡು ಯಾವುದೋ ರೋಡ್ ಏನೋ ಬಂದ್ಬಿಡ್ಬೋದು, ಏನು ಮಾಡೋದು, ಅಲ್ಲಿ ಹೆಂಗೆ ಹೋಗ್ತಾನೆ ಹೆಂಗೆ ಬರ್ತಾನೆ ಗೊತ್ತಿಲ್ಲ. ಬಟ್ ನನಗೆ ನಿಜ ಹೇಳ್ತೀನಿ, ನಮ್ಮ ಮನೆಗೆ ಹೋಗಿ 5 ದಿವಸ ಊರಿಗೆ ಹೋಗಿ ವಾಪಸ್ ಬಂದು ಸೇಫಾಗಿ ಕೆಲಸ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಪ್ಲಸ್ ಇನ್ನೊಂದು ಏನಂದರೆ, ಇಲ್ಲಿ ಕನ್ನಡ ಗೈಡು ತುಂಬ ರೇರು. ನಾವು ಲೋಕಲ್ಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಹಿಂದಿ ಇಂಗ್ಲೀಷು ಸ್ವಲ್ಪ ಇದು. ಕನ್ನಡ ಗೈಡ್ ಇರೋದೇ 3 ಜನ, 2 ಏನೋ ಅಂತ ಹೇಳಿದ್ರು. ಸಾದಿಕ್ ಬೈ ನಮಗೆ ಕನ್ನಡ ಗೈಡೇ ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಗೈಡನ್ನ ಹುಡುಕಿಸಿ ಕರೆಸಿ ನಮಗೆ ಕ್ಲೀನಾಗಿ ನಮಗೆ ಎಂಡ್ ಟು ಎಂಡ್ ಏನೇನಿದೆ, ಇದೇನು ಅಂತ ಕ್ಲೀನಾಗಿ ಗೊತ್ತಾಗಿ ದುಬೈ ಬಗ್ಗೆ ಎಲ್ಲ ಕಳಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ಸಾನಿ ಹಾಲಿಡೇಸಿಗೆ ಬನ್ನಿ. ಸಾದಿಕ್ ಬೈನ ಪಾಸ್ ಕೆಳಗಡೆ ಪಾಸು. ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಒಂದು ವ್ಯಾಲ್ಯೂಯಬಲ್ ಫೀಡ್ಬ್ಯಾಕು ನನಗೆ ನಿಜವಾಗಲೂ ಖುಷಿ ತಂದಿದೆ. ಯಾಕಂದರೆ 5 ದಿನ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತ ಬರ್ತೀರಾ. ಅದ್ರ ಮೇಲೆ ಎಸ್ಪೆಷಲಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ನೀವು ನನ್ನ ಹತ್ರನೇ ಪ್ಯಾಕೇಜ್ಗೆ ಬರಬೇಕು ಅಂತ ನೀವೆಲ್ಲರೂ ಮನೆಯಲ್ಲಿ ಎಲ್ಲರೂ ಧೈರ್ಯ ಮಾಡಿ ಸಾಧಿಕಿನ ಥರ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ನಿಮಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಸಾಧ್ಯವಾದಷ್ಟು ನಮ್ಮ ಸಾನ್ಯಾ ಹಾಲಿಡೇಸ್ ಕಡೆಯಿಂದ ನಾವು ಇನ್ನೂ ಜಾಸ್ತಿ ಪ್ಯಾಕೇಜ್ಗಳನ್ನ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಪ್ಲ್ಯಾನ್ ಮಾಡಿದಾಗ ನಿಮಗೆ ಇನ್ಫಾರ್ಮೇಷನ್ನು ಬರುತ್ತೆ. ಸೊ ಸಾಧ್ಯವಾದಷ್ಟು ಸಾನಿಯಾ ಹಾಲಿಡೇಸ್ನ ಸಪೋರ್ಟ್ ಮಾಡಿ. ಸೊ ಪ್ಯಾಕೇಜ್ಗಳಿಗೆ ಬನ್ನಿ. ಸೊ ನಮ್ಮ ಕೈಲಾದಷ್ಟು ನಿಮಗೆ ನಾವೊಂದು ಸೇವೆ ಅಂತ ಮಾಡ್ತೀವಿ. ಇಟ್ಸ್ ನಾಟ್, ನಾವು ಯಾವತ್ತೂ ಇದನ್ನು ನಾವು ಬಿಸ್ನೆಸ್ ಅಂತ ತೊಗೊಳಲ್ಲ. ಅಕ್ಕ ತಂಗಿರು ಬರ್ತಾರೆ, ಅಣ್ಣ ತಮ್ಮದಿರು ಬರ್ತಾರೆ, ತಂದೆ ತಾಯಿಗಳು ಬರ್ತಾರೆ. ಒಂದು ವಯಸ್ಸಾದಂಥ ತಂದೆ ತಾಯಿಗಳು ಮಕ್ಕಳು ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಅವರು ಪ್ಯಾಕೇಜಿಗೆ ಕಳಿಸ್ತಾರೆ. ಸೊ ಅದು ಯಾವುದೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದೂರ ಬೆಂಗಳೂರು ಬಿಟ್ಟು ಬೆಂಗಳೂರು ಆಚೆ ಹೋಗೋದಕ್ಕೆ ಭಯ ಬೀಳೋರು ಇಂಟರ್ನ್ಯಾಷನಲ್ಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಕಳಿಸ್ತಾರೆ ಅಂದರೆ ನಿಜವಾಗ್ಲೂ ಇದು ಯಾವುದೋ ಜನ್ಮದ ಪುಣ್ಯ. ಸೊ ನಾನು ನಿಮ್ಗೆಲ್ರಿಗೂ ಚಿರಋಣಿಯಾಗಿರ್ತೀನಿ. ಮತ್ತು ನನ್ನ ಕಡೆಯಿಂದ ಏನಾದರೂ ಪ್ಯಾಕೇಜಲ್ಲಿ ತಪ್ಪಾಗಿದ್ದರೆ, ನಿಮ್ಮ ಮನಸ್ಸಿಗೆ ಏನಾದರೂ ನೋಯಿಸಿದರೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಎಲ್ರಿಗೂ ಧನ್ಯವಾದಗಳು.